ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಈವ್ನಿಂಗ್ ರೋಟೀನನ್ನು ತೋರಿಸ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ. ಇವಾಗ ಟೈಮ್ ಬಂದು ಸುಮಾರು 5:30 ಆಗಿದೆ. ಈಗ ನೆನ್ನೆ ತಲೆ ಸ್ನಾನ ಮಾಡಿದ್ದೆ, ಸೊ ಹಾಗಾಗಿ ಇವಾಗ ಎಣ್ಣೆನ ಹಚ್ಕೋತಾ ಇದ್ದೀನಿ, ಆಯಿಲ್ ಮಸಾಜನ್ನು ಮಾಡ್ಕೋತಾ ಇದ್ದೀನಿ. ನಾನು ಯೂಶ್ವಲಿ ಕೊಬ್ಬರಿ ಎಣ್ಣೆಗೆ ಎಲ್ಲ ಥರದ್ದು ಅಂದರೆ ದಾಸವಾಳದ ಎಲೆ, ದಾಸವಾಳದ ಹೂವು, ನೆಲ್ಲಿಕಾಯಿ, ಕರಿಬೇವು, ಗರಿಕೆ, ಮೆಂತ್ಯ, ದಾಸವಾಳದ ಹೂವು ಈ ಥರದ್ದೆಲ್ಲ ಹಾಕಿ ಕಾಯಿಸ್ಕೊಂಡು ಚೆನ್ನಾಗಿ ಹಚ್ಕೋತಾ ಇದ್ದೆ. ಈ ಸಲ ಖಾಲಿ ಆಗಿಬಿಟ್ಟಿದೆ. ಈ ಸಲ ಲಾಸ್ಟ್ ಟೈಮ್ ಫ್ರೈಡೇ ಊರಿಗೆ ಹೊರಟಿದ್ದೀವಿ. ಸೊ ಆವಾಗ ತೊಗೊಂಬಂದು ನಾನು ಮತ್ತೆ ಕಾಯಿಸ್ಕೊಂಡು ಹಚ್ಕೋಬೇಕು. ಇವತ್ತು ಬರೀ ಕೊಬ್ಬರಿ ಎಣ್ಣೆನೇ ಹಚ್ಕೋತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಜೊತೆಗೆ ನನಗೆ ಹರಳೆಣ್ಣೆ ಇರಲೇಬೇಕು. ನಾನು ಹರಳೆಣ್ಣೆಗೆ ಫಸ್ಟು ನೆತ್ತಿಗೆ ತಿಕ್ಕೊಂಡು ಚೆನ್ನಾಗಿ ಉಜ್ಜಿ ಆಮೇಲೆ ನಾನು ಕೊಬ್ಬರಿ ಎಣ್ಣೆನ ಹಚ್ಕೊಳ್ಳೋದು. ಎಷ್ಟೋ ಜನ ನನ್ನ ವೀಡಿಯೋದಲ್ಲಿ ತಲೆ ಕೂದಲು ನೋಡಿ ಏನು ಹಚ್ತೀರಾ ಅಥವಾ ಏನು ನಿಮ್ಮ ಏರ್ ಸೀಕ್ರೆಟ್ ಅಂತ ಎಲ್ಲ ಕೇಳಿದ್ದಾರೆ. ಸೊ ನನ್ನ ಏರ್ ಸೀಕ್ರೆಟ್ ಏನೂ ಇಲ್ಲ. ನಾನು ವಾರಕ್ಕೆ ಒಂದೇ ದಿನ ತಲೆ ಸ್ನಾನ ಮಾಡೋದು. ಇಲ್ಲ ಸ್ವಲ್ಪ ಎಲ್ಲರೂ ಹೊರಗಡೆ ಹೋಗಬೇಕು ಅಂದಾಗ ಮಾತ್ರ ಮಧ್ಯೆ ತಲೆ ಸ್ನಾನ ಮಾಡ್ತೀನಿ. ಬಿಟ್ಟರೆ ಎಲ್ಲೂ ಹೋಗಲ್ಲ. ಅಂದರೆ ನಾನು ಡೈಲಿ ಸ್ನಾನ ಮಾಡಿದ್ರು ಕೂಡ ತಲೆ ಸ್ನಾನ ಮಾತ್ರ ಮಾಡಲ್ಲ. ತಲೆಗೆ ಜಾಸ್ತಿ ತೊಳೆಯಲ್ಲ. ಏಕೆಂದರೆ ನನಗೆ ತುಂಬ ತಲೆನೋವು ಬರೋದೆ ತಲೆ ಶಾಂಪು ಹಾಕಿ ತೊಳೆಯೋದ್ರಿಂದ. ಸೊ ಸುಸ್ತಾಗ್ಬಿಡ್ತು ತಲೆ ಬಚ್ಚಿ ನನಗೆ ಹಂಗೆ ಕೈ ಹಿಂಗೆ ಅಂತ ಇದ್ದೀನಿ. ಸೊ ಅಷ್ಟೇ. ನನ್ನ ಏರ್ ಸೀಕ್ರೆಟ್ ಏನಿಲ್ಲ. ಒಂದೊಂದು ಸಲ ಏರ್ ಪ್ಯಾಕ್ ಹಾಕ್ತೀನಿ, ಅದು ಈಗ ಫುಲ್ಲು ಏರ್ ಫಾಲ್ ಆಗ್ತಾಯಿದೆ. ಸೊ ಹಾಗಾಗಿ ಈಗೀಗ ಹಾಕ್ತಾಯಿದ್ದೀನಿ ಅಷ್ಟೇ ಏರ್ ಪ್ಯಾಕು. ಮುಂಚೆ ಏನೂ ಆಗ್ತಾಯಿರಲಿಲ್ಲ. ಕೊಬ್ಬರಿ ಎಣ್ಣೆ, ನಾರ್ಮಲ್ ಕೊಬ್ಬರಿ ಎಣ್ಣೆಗೆ ಸ್ವಲ್ಪ ಆ ಥರದ್ದು ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಚೆನ್ನಾಗಿ ಕುದಿಸಿ ಎತ್ತಿಟ್ಕೋತಾ ಇದ್ದೆ. ಅದನ್ನು ಒಂದು 6 ತಿಂಗಳು ಹಚ್ತಾ ಇದ್ದೆ. ಬರೀ ಇದೇನೆ ನಂದು. ಮತ್ತು ಇನ್ನು ಕೂದಲು ಕಪ್ಪಾಗಿಲ್ಲ, ನಂದು ಫುಲ್ ಕೆಂಪಗಿತ್ತು. ಚಿಕ್ಕ ವಯಸ್ಸಲ್ಲೆಲ್ಲ ನನ್ನ ಫೋಟೋ ನೋಡಿದ್ರೆ ನೀವೇನಂತೀರೋ ಇಂಗ್ಲೀಷ್ ಅವ್ರ ಥರ ಕಾಣಿಸ್ತಾ ಇತ್ತು. ಈಗ ಕಪ್ಪಾಗಿರೋದು ಅಂದರೆ ನನ್ನ ಮದುವೆ ಆದಮೇಲೆ ನಾನು ಸ್ವಲ್ಪ ಎಣ್ಣೆಗೆ ಆ ಥರದ್ದೆಲ್ಲ ಕೊಬ್ಬರಿ ಎಣ್ಣೆಗೆಲ್ಲ ಆ ಥರದ್ದೆಲ್ಲ ಹಾಕಿ ಕರಿಬೇವು ಎಲ್ಲ ಹಾಕಿ ಕಾಯಿಸ್ಕೊಂಡು ಹಚ್ಕೊಂಡಿರೋದ್ರಿಂದ ಸ್ವಲ್ಪ ಕಪ್ಪಾಗಿದೆ ಅಷ್ಟೇ. ನಾನು ಇಷ್ಟು ದಿನಕ್ಕೆ 2 ಸಲನೋ 3 ಸಲನೋ ಅಷ್ಟೇ ವ್ಯಾಸ್ಮೂಲ್ ಬರುತ್ತಲ್ಲ ಅದನ್ನು ಹಚ್ಕೊಂಡಿದ್ದೀನಿ. ಅಂದರೆ ಫಂಕ್ಷನ್ ಇದ್ದಾಗ ಮಾತ್ರ. ಈಗ ಸುಮಾರಲ್ಲೇ ಒಂದು 10 ತಿಂಗಳು ಮೇಲಾಗಿದೆ ಹಾಕಿ. ನಾನು ವರ್ಷಕ್ಕೊಂದು ಸತಿನೋ 2 ಸಲನೋ ಹಾಕ್ತೀನಿ ಅಷ್ಟೇ. 6 ತಿಂಗಳಿಗೂ ಹಾಕಲ್ಲ, ವರ್ಷಕ್ಕೊಂದು ಸಲ ಹಾಕ್ತೀನಿ ಅಷ್ಟೇ. ಜಾತ್ರೆ ಟೈಮಲ್ಲಿ ಅಷ್ಟೇ ವ್ಯಾಸ್ಮೂಲ್ ಹಾಕೋದು. ಇನ್ನೇನೂ ನಾನು ಅಪ್ಲೈ ಮಾಡಲ್ಲ. ಆದರೂ ಕೂಡ ನನಗೆ ತುಂಬ ಬಿಳಿ ಕೂದಲು ಆಗಿದ್ದಾವೆ. ನಾನು ಯಾವುದೇ ಥರ ಶಾಂಪು ಕೂಡ ಚೇಂಜ್ ಮಾಡಲ್ಲ. ಒಂದೇ ಶಾಂಪು ಕ್ಲಿನಿಕ್ ಪ್ಲಸ್ಸು. ನೋಡ್ತಾ ಇರ್ಬೋದು ಹೆಂಗಿದೆ ನನ್ನ ಜಡೆ ಅಂತ. ಚಿಕ್ಕ ವಯಸ್ಸಲ್ಲೆಲ್ಲ ಯಾವ ಏರ್ ಕೇರು ಇಲ್ಲ, ಏನಿಲ್ಲ. ನಮ್ಮಮ್ಮ ಚೆನ್ನಾಗಿ ಕೊಬ್ಬರಿ ಎಣ್ಣೆ, ಹರಳೆಣ್ಣೆ ತಿಕ್ಕಿ ತಲೆ ಬಾಚೋದು, ಸ್ಕೂಲಿಗೆ ಕಳಿಸೋದು ಅಷ್ಟೇ. 2 ಜಡೆ ಹಾಕಿ ಅದು ಟೇಪ್ ಮಡ್ಚಿಬಿಟ್ಟು ಹಾಕೋರು ಅಷ್ಟೇ. ಏನು ಏರ್ ಕೇರ್ ಇಲ್ಲ, ಎಂಥದ್ದು ಇಲ್ಲ. ಈಗೀಗ ಫುಲ್ ಏರ್ ಫಾಲ್ ಆಗ್ತಿದೆ ಅಂತೇಳಿ ನಾನು ಏರ್ ಕೇರ್ ಮಾಡ್ತಿರೋದು ಅಷ್ಟೇ. ನಮ್ಮ ಮುಂಚೆಯಿಂದನೂ ಇಷ್ಟೊಂದು ಕಪ್ಪಿರಲಿಲ್ಲ ನನ್ನ ತಲೆ ಕೂದಲು. ಫುಲ್ಲು ಕೆಂಗರು ಕೂದಲು ಥರ ಇತ್ತು. ಈಗ ನಂದು ಕಪ್ಪಾಗಿರೋದು. ನಾನೇನೂ ಬಣ್ಣನ ಹಚ್ಚಿಲ್ಲ. ನೀವು ಹೇಳ್ದಂಗೆ ಒಂದು ವರ್ಷಕ್ಕೆ ಒಂದು ಸಲನೇನೋ ವ್ಯಾಸ್ಮೂಲ್ ಹಚ್ಚಿದ್ದೀನಿ ಅಷ್ಟೇ. ಬಿಟ್ಟರೆ ಮತ್ತು ನಾನು ಯಾವುದೇ ಥರದ್ದು ಕೆಮಿಕಲಿಂದ ಯಾವುದೂ ಹಚ್ಚಿಲ್ಲ. ಅದು ನ್ಯಾಚುರಲಾಗಿ ಇವಾಗ ಕಪ್ಪಾಗಿರೋದು. ತುಂಬ ಕಪ್ಪಾಗಿದೆ ಇವಾಗ. ಇನ್ನು ತಲೆ ಎಲ್ಲ ಬಾಚ್ಕೊಂಡಾದ್ಮೇಲೆ ಪಾತ್ರೆಗಳೆಲ್ಲ ಇತ್ತು, ಪಾತ್ರೆನ ಜೋಡಿಸ್ತಾ ಇದ್ದೀನಿ. ನಾನು ಯಾವಾಗಲೂ ಸಂಜೆ ಹೊತ್ತೇ ಪಾತ್ರೆ ಜೋಡಿಸೋದು. ತೊಳೆದು ಇಟ್ಬಿಡ್ತೀನಿ. ವೀಡಿಯೋ ಎಡಿಟಿಂಗು ಅದು ಇದು ವೀಡಿಯೋ ಮಾಡ್ಕೊಳ್ಳೋದು, ಮಗು ಸ್ನಾನ ಮಾಡಿಸೋದು, ಬಟ್ಟೆ ವಾಶ್ ಮಾಡೋದು, ಬಟ್ಟೆ ಒಣಗಾಕೋದು, ಬರೀ ಇದೇ ಆಗಿಬಿಡುತ್ತೆ. ಕಾಂಪೌಂಡ್ ಕ್ಲೀನ್ ಮಾಡೋದು, ಅಲ್ಲಿಗೆ ರಂಗೋಲಿ ಹಾಕೋದು, ಬರೀ ಇದೆ ಇಂಥದ್ದೇ ಏನೇನೋ ಆಗ್ತಿರುತ್ತೆ. ಬಟ್ ತೊಳೆದ್ಬಿಟ್ಟು ಇಟ್ಟಿರ್ತೀನಿ. ಆಮೇಲೆ ಸಂಜೆ ಹೊತ್ತು ನೀಟಾಗಿ ನಿಧಾನಕ್ಕೆ ಮಾಡ್ಕೋತೀನಿ. ಇನ್ನು ಹಾಲು ಕಾಯೋಕ್ಕೆ ಟೀ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆಮೇಲೆ ಗ್ಯಾಸ್ ಒರೆಸಿಲ್ಲ ಅನ್ನೋದು ನೆನಪಾಯಿತು. ಅಂದರೆ ಬೆಳಗ್ಗೆ ಒರೆಸಿರ್ತೀನಿ, ಮಧ್ಯಾಹ್ನ ಮಧ್ಯದಲ್ಲಿ ಏನಾರು ಮಾಡಿರ್ತೀನಲ್ಲ. ಸೊ ಹಾಗಾಗಿ ಗ್ಯಾಸ್ ಒರೆಸೋಣ ಅಂತ ಹೇಳ್ಕೊಂಡು ಕೆನೆನ ಎತ್ತಿಡ್ತಾ ಇದ್ದೀನಿ. ಬೆಳಗ್ಗೆ ಕೆನೆ ಎತ್ತಿಟ್ಟಿರಲಿಲ್ಲ, ಆದರೂ ತುಂಬ ಆಗಿದೆ. ಇವಾಗ ಕೆನೆನ ಕಡಿಬೇಕು. ಯಾವತ್ತು ಕಡಿತೀನೋ ಗೊತ್ತಿಲ್ಲ. ಇನ್ನು ಗ್ಯಾಸೆಲ್ಲ ಒರೆಸ್ಕೊಳ್ತಾ ಇದ್ದೀನಿ ಟ್ಯಾಪ್ನ. ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದ್ಸಲ ಒರೆಸಿರ್ತೀನಿ, ಮತ್ತು ಸಂಜೆ ಮಲಗುವಾಗ ಒಂದು ಸತಿ ಒರೆಸಿರ್ತೀನಿ. ಏಕೆಂದರೆ ನಾನು 5 ಗಂಟೆಗೆ ಅಡುಗೆ ಮಾಡೋದ್ರಿಂದ ಆವಾಗ ನಾನು ಒರೆಸ್ಕೊಂಡು ಅಡುಗೆ ಮಾಡೋಕ್ಕಾಗಲ್ಲ ಅಂತೇಳಿ ದಿನಕ್ಕೊಂದು 2 ಸಲ ಒರೆಸ್ತೀನಿ. ಒಂದೊಂದು ಸಲ 3 ಸಲನೂ ಒರೆಸಿರ್ತೀನಿ. ಇನ್ನು ಎಲ್ಲ ಒರೆಸಾದ್ಮೇಲೆ ಕಸ ಹೊಡೆಯೋಣ ಅಂತೇಳಿ ಕಸ ಹೊಡಿತಾ ಇದ್ದೀನಿ. ಸಂಜೆ ಕಸ ನಾನು ಯಾವತ್ತೂ ಹಿಂಗೇ ಬೆಳಗ್ಗೆ ಒಂದು ಸಲ, ನಾನು ಎದ್ದ ಮೇಲೆ ಒಂದು ಸಲ, ಅವರು ಪುನಿ ಹೋಗೋ ಅಷ್ಟರೊಳಗೆ ಒಂದು ಸಲ ಹೊಡೆದಿರ್ತೀನಿ. ಮತ್ತು ಮಧ್ಯಾಹ್ನ ಅಂದರೆ ಪುನಿ ಹೋಗುವಾಗ ಸುಮ್ಮನೆ ಹಾಲು ಮತ್ತು ಅಡುಗೆ ಮನೆದು ಮಾತ್ರ ಹೊಡೆದಿರ್ತೀನಿ. ಬರೀ ಹಂಗೆ ಕಳಿಸ್ಬಾರ್ದು ಹೊರಗಡೆ ಹೋಗೋ ಗಂಡಸ್ರನ್ನ ಅಂತ ಹೇಳಿ ಹಂಗೆ ಹೊಡೆದು ಆಮೇಲೆ ಮತ್ತೆ ನಾವು ಮಲಗಿರ್ತೀವಲ್ಲ, ಮತ್ತೆ ಅವಾಗ ಎದ್ದು ಹಾಸಿಗೆ ಎಲ್ಲ ಸುತ್ತಿ ಮತ್ತೆ ಇನ್ನೊಂದು ಸಲ ಹೊಡಿತೀನಿ. ಸಂಜೆ ಕಸ 3 ಸಲ ಹೊಡಿತೀನಿ. ಇವಾಗ ಪುನರ್ವು ಟಿ ವಿ ನೋಡ್ತಾ ಇದ್ದಾನೆ. ನಾವು ಎಷ್ಟು ಮನೆ ಕ್ಲೀನಾಗಿ ಇಟ್ಕೊಂಡಿರ್ತೀವಿ ಅಷ್ಟು ನಮ್ಮ ಮನಃಶಾಂತಿ ಕೂಲಾಗಿ ಶಾಂತವಾಗಿರುತ್ತೆ. ಇನ್ನೊಂದು ತೀರಾ ಅಚ್ಚುಕಟ್ಟು ಅಂತ ಹೇಳಲ್ಲ, ನನಗೆ ಹೆಂಗೆ ಮನಸ್ಸಿಗೆ ಸಾಧ್ಯ, ನನಗೆ ಮನಸ್ಸಿಗೆ ಹೆಂಗೆ ಇಷ್ಟ ಆಗುತ್ತೆ ಅಷ್ಟು ಕ್ಲೀನಾಗಿರೋಕ್ಕೆ ಟ್ರೈ ಮಾಡ್ತೀನಿ ನಾನು ಕೂಡ.
ಸಂಜೆ ಅಷ್ಟು ಆದಷ್ಟು ನಾನು ಫ್ರೀಯಾಗಿ ಅವನ ಜೊತೆ ಕೂತ್ಕೊಂಡು ಟಿ ವಿ ನೋಡೋದು. ಅವ್ನು ಏನು ನೋಡ್ತಾನೆ ಅದನ್ನೇ ನೋಡ್ತೀನಿ ನಾನು ಕೂಡ. ಅವನು ಕಾರ್ಟೂನ್ ನೋಡಿದರೆ ನಾನು ಕಾರ್ಟೂನೇ ನೋಡ್ತೀನಿ. ಇತ್ತೀಚೆಗಂತೂ ಬಿಗ್ ಬಾಸ್ ಮುಗಿದ್ಮೇಲಂತೂ ಫುಲ್ ಸೀರಿಯಲ್ನ ಡ್ರಾಪ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ನೋಡೋಕ್ಕೆ ಹೋಗಲ್ಲ. ಆವಾಗ ಬಿಗ್ ಬಾಸ್ ನೋಡೋಣ ಅಂತೇಳಿ ಸೀರಿಯಲ್ಸ್ ನೋಡ್ತಾ ಇರಲಿಲ್ಲ. ಹಂಗೆ ರೂಢಿಯಾಗ್ಬಿಡ್ತು ಅದು. ಬಿಗ್ ಬಾಸ್ ಮುಗಿದ್ಮೇಲೂ ಕೂಡ ಯಾಕೋ ಸೀರಿಯಲ್ಸ್ ನೋಡಬೇಕು ಅಂತ ಅನ್ನಿಸ್ತಾ ಇಲ್ಲ. ಸುವರ್ಣದಲ್ಲೊಂದು ಫೇವ್ರೆಟ್ ಧಾರಾವಾಹಿ ಬರುತ್ತೆ ಆಸೆ ಅಂತ, ಅದನ್ನು ನೋಡ್ತೀನಿ ಅಷ್ಟೇ. ಇನ್ಯಾವುದೂ ನೋಡಲ್ಲ. ಅದೂ ಟೆಲಿಗ್ರಾಮು ಅದು ಇದರಲ್ಲಿ ನೋಡ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ. ಟಿ ವಿ ಅಷ್ಟು ನೋಡೋದೇ ಇಲ್ಲ ಇತ್ತೀಚೆಗಂತೂ, ಕಡಿಮೆ ಮಾಡಿಬಿಟ್ಟಿದ್ದೀನಿ. ಸಂಜೆ ಹೊತ್ತು ಪುನರ್ವಿಗೆ ಟೈಮ್ ಕೊಟ್ಕೊಂಡು ಪುನರ್ವಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಹೀಗೆಲ್ಲ ಕೆಲಸ ಆಯಿತು. ವೆಲ್ಕಮ್ ಬ್ಯಾಕ್. ಈಗ ತಾನೇ ಫ್ರೆಶ್ ಅಪ್ ಆಗಿ ಕೆಲಸ ಎಲ್ಲ ಮುಗಿಸಿ ಬಂದೆ. ಪುನರ್ವಿ ಗೌಡ್ರು ಚಳಿ ಆಗ್ತೈತೆ ಅಂದರು. ಯಾಕೋ ಇವತ್ತು ಕರೆಕ್ಟಾಗಿ ಕುತ್ಕೊಳ್ಳಮ್ಮ, ಹಂಗೆಲ್ಲ ಮಾಡಬಾರ್ದು, ಬ್ಯಾಡ್ ಮನಸ್ಸದು. ಸೊ ಅದಕ್ಕೆ ಸ್ವೆಟರ್ ಹಾಕಿದ್ದಾರೆ. ನಿನ್ನ ತಲೆ ಕೂದಲು ಸಖತ್ ಬೆಳೆದೈತಲ್ಲ ಪುನರ್ವು. ಪಪ್ಪ ಹೇಳಿದ್ರು ಕಟಿಂಗ್ ಮಾಡಿಸ್ಕೊಬರ್ಬೇಕು ಅಂತ. ಓಹೋ, ಅಂದರೆ ನೀನೇನು ಋಷಿ ಆಗ್ತೀಯ? ಋಷಿ ಹಂಗೆ ಋಷಿ ಆಗ್ತೀಯ? ಕಟಿಂಗ್ ಮಾಡೋಕ್ಕೆ ಇಷ್ಟ ಇಲ್ಲ? ನೀನು ಮಾಡಬೇಡ, ಮಾಡಿಸ್ಕ. ಎಸ್ 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 ನೋ 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 ಎಸ್ 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 ನೋ ನೋ ನೋ. ನೀನೇನು ಕಾಡು ಪ್ರಾಣಿನಾ? ಅನಿಮಲ್ಸ ನೀನೇನು ಹಿಂಗೆ ಬಿಟ್ಕೊಂಡು ಗಡ್ಡ ಮಂಡೆ ಬಿಟ್ಕೊಂಡು ಓಡಾಡಕ್ಕೆ? ನಂಗೆ ಕಟಿಂಗ್ ಅಲ್ಲೇ ಇಷ್ಟ ಇಲ್ಲ. ಕಟಿಂಗ್ ಅಂದರೆ ಇಷ್ಟ ಇಲ್ಲ ಅಂದರೆ ಕಟಿಂಗ್ ಶಾಪ್ ಅಂಕಲ್ಲು ನೀನು ಫ್ರೆಂಡ್ ಮಾಡಿಕೊಂಡು ಏರ್ ಡ್ರೈಯರ್ ಎಲ್ಲ ಕೊಟ್ಕೊಂಡು ಮಾಡ್ತಾರಲ್ಲ, ಅದಕ್ಕೆ ಹೋಗೋಣ ನಾಳೆ. ಬೇಡಮ್ಮ. ಬೇಕು ಪುಟಾಣಿ, ಬೇಕು ಬೇಕು ಬೇಕು. ಭಯ ಆಗುತ್ತೆ ನನಗೆ. ನಾನು ಇರ್ತೀನಲ್ಲ ಪಕ್ಕ, ಹಿಂಗೆ 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 ಇರ್ತೀನಲ್ಲ ಪಕ್ಕ. ಪಪ್ಪ ಇರಲ್ವಲ್ಲ. ನಾನು ಇರ್ತೀನಲ್ಲ. ಟೆಂಪೋ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನಿನ್ನು ಈಗ ಟೀ ಮಾಡಬೇಕು ಫ್ರೆಂಡ್ಸ್. ಈಗಿನ ಕೆಲಸ ಮುಗಿಸ್ತೆ. ಈಗ ಮಾಡ್ಬಿಟ್ಟು ಟೆಂಪರ ಮಾಡ್ಕೊಡು. ನಾನು ಟೀ ಮಾಡಬೇಕು, ಟೀ ಕುಡಿಬೇಕು ಈಗ ಫಸ್ಟು. ಪ್ಲೀಸ್ ಅಮ್ಮ, ಪ್ಲೀಸ್ ಕಂದ, ಪ್ಲೀಸ್ ಕಂದ. ಫ್ರೆಂಡ್ಸ್ ತಲೆದಿಂದಾನೆ ಫ್ರೆಂಡ್ಸ್ ಈಗ ಟೀ ಮಾಡಬೇಕು. ನಂಗೆ ತಲೆ ನೋತೈತೆ. ಅವ್ನಿಗೇನು ಮಾಡಿಕೊಟ್ಬಿಟ್ಟು ಮಾಡ್ಕೊಡ್ತೀನಿ, ಅಲ್ಲಿ ಮಾಡಿಕೊಟ್ಟು ಆಮೇಲೆ ಟೀ ಮಾಡಬೇಕು. ಅಂತಿದ್ದಾನೆ ಆಟ ಸಾಮಾನೆಲ್ಲ ಹೆಂಗೆ ಎಷ್ಟು ನೋಡಿದ್ರು ಹೆಂಗೆ ಕಚಡಿ ಪಿಚಡಿ ಮಾಡಿದ್ಯಾ, ತೂತ ಎಲ್ಲ ಹಂಗಂಗೆ ಇದೈತೆ. ಬಾ ಮಾಡೋಣ, ನಾನು ತೋರಿಸ್ಕೊಡ್ತೀನಿ. ಈ ಸಲ ನೀವೇ ಮಾಡಬೇಕು. ನೆಕ್ಸ್ಟ್ ನಾನು ಮಾಡ್ಕೊಡೋಲ್ಲ, ಹೇಳಿದ್ದೀನಿ. ಆಯ್ತು, ಥ್ಯಾಂಕ್ ಯು. ಏನು ಇಂಗ್ಲೀಷ್ ಮಾತಾಡ್ತೀಯ ಮಾರೇ ನೀನು? ಹೆಂಗೇನೆ ಪುಟ್ಟ. ಈ ಮತ್ತೆ ನೋಡಿ, ಈಗಲೇ ನಾನು ಫೈನಲ್ ಆಗಿ ಹೇಳಿದ್ದೀನಿ. ಮತ್ತೆ ಏನಾದ್ರು ನೀನು ಆನ್ ಮಾಡ್ಕೊಂಡು ಮತ್ತೆ ಮಾಡ್ಕೊಡಿದ್ರೆ ನಾನು ಖಂಡಿತ ಮಾಡ್ಕೊಡಲ್ಲ. ಗೊತ್ತಿದೆ ಏನಾದ್ರು ಆನ್ ಮಾಡ್ಕೊಳ್ಳೋದು. ಪ್ಲೀಸ್ ಇದೊಂದ್ಸಲ ಮಾಡ್ಕೊಡು ಅನ್ನೋದು ಅಲ್ವಾ? ನೀನು ಕಲಸಲ್ಲೆಲ್ಲ ಆಟ ಆಡೋದು ಕಲ್ತಿದ್ದಲ್ಲ, ಹಂಗೆ ಕಲ್ತಿ ನೀನೇ ಆಟ ಆಡ್ಬೇಕಪ್ಪ. ತಲೆ ತಿನ್ಬಾರ್ದು. ಏನಾಯ್ತು? ಬಾ ಬಾ, ನೀನು ಹೆಲ್ಪ್ ಮಾಡ್ಬೇಕಪ್ಪ. ನೀನು ತಾನೇ ಬೇಕಾಗಿರೋದು. ಕೆಡ್ಸಿದ್ ಮತ್ತೆ ನಾನು ಯಾವ ಬಗ್ಗೆ ಮಾಡ್ದಂಗೆ ಎದ್ದೋಗ್ತೀನಿ. ಟೀ ಮಾಡ್ಕೊಂಡು ಕುಡಿಬೇಕು ಫಸ್ಟ್ ನಾನು. ಅದಕ್ಕೆ ಯಾವ್ದಾದ್ರು ಒಂದು ಡೈಲಾಗ್ ಇರುತ್ತೆ ಬಿಡು. ಇಟ್ಟಿದ್ದೀನಿ. ಪುನೀತ್ ಅವರು ಕಾಲ್ ಮಾಡಿದರು. ಸೊ ಅವರು ಪುನರ್ವಿಗೇನು ಇಲ್ಲ ತಿನ್ನೋಕ್ಕೆ. ಸೊ ಹಾಗಾಗಿ ಏನು ತಿನ್ನೋಕ್ಕಿಲ್ಲ, ಮಗುಗೆ ತಗೋಬಾ ಅಂತ ಹೇಳಿದರು ಬೆಳಗ್ಗೆನೇ. ಇಲ್ಲ ಹಣ್ಣಿನವ್ರು ಯಾರು ಬಂದರೆ ತಗೋ ಅಂತ ಹೇಳಿದರು. ಸೊ ನಾನೇನು ಮಾಡಿದೆ, ಸರಿ ಆಯಿತು ತೊಗೊಂಡ್ರೆ ಆಯಿತು ಅಂತ ಅಂದ್ಕೊಂಡಿದ್ದೆ. ಇವತ್ತು ಯಾರೂ ನನಗೆ ಕೇಳಿಸೂ ಇಲ್ಲ, ನಾನು ಬಂದಿಲ್ಲ ಮೋಸ್ಟ್ಲಿ ಯಾರು. ಸೊ ಹಾಗಾಗಿ ಈ ಕಾಲ್ ಮಾಡಿ ಕೇಳಿದ್ರು.
ಸ್ವಲ್ಪ ಹುರ್ಕೊಂಡಿದ್ದೆ ಮಧ್ಯಾಹ್ನ ಏನೋ ಯಾವುದೋ ವಿಚಾರಕ್ಕೆ. ಸೊ ಹಾಗಾಗಿ ನಾನು ಫೋನ್ ಮಾಡಿರಲಿಲ್ಲ. ಮತ್ತು ಈಗ ಅವರೇ ಮಾಡಿ ನಿನಗೂ ಏನಾದ್ರು ತೊಗೊಂಡು ಮಗುಗೂ ಏನಾದ್ರು ತೊಗೊಂಬ ಅಂತ ಹೇಳಿ ಫೋನ್ ಮಾಡಿದರು. ತಮಾಷೆಯಾಗಿರುತ್ತೆ. ನಾನು ಮುನಿಸ್ಕೊಂಡು ಅವ್ರೇನಾದ್ರು ನನ್ನ ವಿಷಯದಾಗ ಮುನಿಸ್ಕೊಂಡ್ರೆ ನಾನು 50 ಸಲ ಕಾಲ್ ಮಾಡಿ ತಲೆ ತಿಂತೀನಿ. ನಾನೇನಾದ್ರು ಅವ್ರ ವಿಷಯಕ್ಕೆ ಮುನಿಸ್ಕೊಂಡ್ರೆ 50 ಸಲ ಅವ್ರು ಕಾಲ್ ಮಾಡಿ ತಲೆ ತಿಂತಾರೆ. ಸೊ ಟೀ ಆಯಿತಾ ಕಾಫಿ ಆಯಿತಾ ಅಂತೆಲ್ಲ ಕೇಳ್ತಿದ್ರು. ನಾವು ಮದುವೆಗಿಂತ ಮುಂಚೆ ಮಾತಾಡ್ತಿರೋ ಸ್ಟೈಲಲ್ಲಿ ಮಾತಾಡಿದ್ರು. ನಾನು ಹಂಗೆ ಇಂಪ್ರೆಸ್ ಆಗಿಬಿಡ್ತೀನಿ ಬೇಗ. ಹೆಣ್ಮಕ್ಳೇ ಹಂಗೆ ಅನಿಸುತ್ತೆ. ಸೊ ನಾನು ಹಳೇ ಅಂದರೆ ಮದುವೆಗೂ ಮುಂಚೆ ನಾನು ಮಾತಾಡ್ತಿದ್ದಲ್ಲ, ಹಂಗೇನಾದರೂ ಮಾತಾಡ್ಬಿಟ್ರೆ ನಾನು ಬೇಗ ಕರ್ಗೋಗ್ಬಿಡ್ತೀನಿ. ಸೊ ಅದೊಂದು ಟ್ರಿಕ್ ಯೂಸ್ ಮಾಡ್ತಾರೆ ಅವರು. ಸೊ ಹಾಗಂತ ಹೇಳಿ ಏನೇನೋ ಹೇಳ್ತಾಯಿದ್ರು. ಇನ್ನೇನು ಮಾಮೂಲಿ 1 4 3 ಅಂತೆಲ್ಲ ಹೇಳ್ಕೊಂಡು ಇದು ಮಾಡಿಕೊಂಡು ಹೋಗ್ಲಿ ಬಿಡು ಆಯಿತು ಬಿಡು ಅಂತ ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ಅಂದರೆ ಹ್ಞೂ ಸರಿ ಆಯಿತು ಬಿಡು ಏನೀಗ ಹೋಗ್ಲಿ ಬಿಡು ಡ್ರಾಪ್ ಹೊಲ್ಟೀನಿ ಒಂಚೂರು ನಗ್ತಾ ಮಾತಾಡು ಹಂಗೆ ಹಿಂಗೆ ಅಂತ ಪೂಸೆ ಮಾಡಿಬಿಡ್ತಾರೆ ಅತ್ಲಾಗಿ. ಸೊ ಓಕೆ ಫ್ರೆಂಡ್ಸ್, ಟೀ ಕುಡಿದ್ಬಿಟ್ಟು ಪುನರ್ಬುಗೆ ಏನಾದ್ರು ಹಣ್ಣು ತೊಗೊಬರ್ತೀನಿ ಹೋಗಿ. ಹಣ್ಣವ್ರು ಬಂದಾರ ಫ್ರೆಂಡ್ಸ್, ಬಾಳೆಹಣ್ಣೆ ತೊಗೋತೀನಿ. ಯಾವನ ಅಲ್ಲಿವರೆಗೂ ಹೋಗ್ತಾನೆ. ಕೋಳಿ ಚೆನ್ನಾಗಿದ್ದಿಲ್ಲ, ಇನ್ನೇನು ಇದಕ್ಕಿಂತ ಬಾಳೆಹಣ್ಣು ತೊಗೊಳಕ? ಅದು ಬೇಡ, ಸಣ್ಣ ಸಣ್ಣ ಹೋದ್ರೆ ಇದೇ ತಪ್ಪಾಯ್ತಾ ಬಾಳೆಹಣ್ಣು ಕೊಡಿ. ಎಷ್ಟಿದೆ? 1 ಗೀಜು ರಾಸಿ ಬೇಕು. 100 ರೂಪಾಯಿ ಹಾಕೊಳ್ಳ? ಬೇಡ, ಗೊತ್ತಿಲ್ಲ ಫ್ರೆಂಡ್ಸ್, ಸರ್ಪ್ರೈಸ್ ಕೊಡೋಣ. ಅವ್ರಿಗೆ ಖುಷಿ ಆಗುತ್ತೆ. ಪುನರ್ ಕಮ್ಮಿ ಯಾರ್ ಕಮ್ ಕಣ್ಣು ಮುಚ್ಕೋಬೇಕು. ಓಕೆ, ಓಪನ್ ಯುವರ್ ಐಸ್. ಹೆಂಗೆ ಫ್ರೆಂಡ್ಸ್, ನನ್ನ ಮಗ ಚಿಕ್ಕದು ಆಸೆ ಪಟ್ಟು ಒಂದು ಬಳಿತಿದ್ಲ. ಎಷ್ಟು ಎಂಜಾಯ್ ಮಾಡ್ತಾನೆ. ಓ ಟೇಸ್ಟೇ ನೋಡಿದ್ವಂತೆ ಫ್ರೆಂಡ್ಸ್ ನನ್ನ ಮಗ. ಸುಳ್ಳು ಬುರ್ಕ. ಟೇಸ್ಟೇ ನೋಡಿದ್ವಾ? ನಿಜ ಹೇಳು ಫ್ರೆಂಡ್ಸ್. ಅದು ಏಲಕ್ಕಿ ಬಾಳೆಹಣ್ಣು. ಇದು ಪುಟ್ಬಾಳೆ ಅಲ್ಲ, ಪುಟ್ಬಾಳೆ ಬೇರೆ. ಇದೇ 80 ರೂಪಾಯಿ ಇಲ್ಲಿ. ಇನ್ನು ಊಟ ಮಾಡೋಣ ಅಂತೇಳಿ ಅನ್ನ ಮಾಡಿದ್ದೆ. ಮುದ್ದೆ ಇನ್ನೂ ಮಾಡಿಲ್ಲ. ಮುದ್ದೆ ಪುನಿ ಬಂದಮೇಲೆ ಮಾಡೋಣ ಅಂತೇಳಿ. ಇವತ್ತು 11:15ಗೆ ಬರ್ತಾರಂತೆ. 11:30 11 ಮುಕ್ಕಾಲು 12 ಗಂಟೆಗೆ ಬಂದರೆ ಅದೇ ನಮಗೆ ಬೇಗ. ಇವಾಗಂತೂ ನಿಜವಾಗ್ಲೂ ರೊಟೀನ್ ಹೆಂಗಾಗ್ಬಿಟ್ಟಿದೆ ಅಂದರೆ ನಮಗಂತೂ ಫುಲ್ಲು ಚೇಂಜ್ ಆಗಿಬಿಟ್ಟಿದೆ. ಅಂದರೆ ಅವಾಗ 10 ಗಂಟೆನೇ ಲೇಟ್ ಆಗ್ತಾಯಿತ್ತು ಬೆಳವಾಡಿಲಿ. 10 ಗಂಟೆ 9:15 ಆದ್ರೇ ನಿದ್ದೆ ಸಾಕಾಗಲ್ಲ, ಮಲ್ಕೊಂಬಿಡೋಣ. ಮತ್ತು 6:30 7 ಗಂಟೆಗೆ ಎದ್ದೇಳಬೇಕು ಅಂತ. ಈ ಎಲ್ಲ ಫುಲ್ ಚೇಂಜ್ ಆಗಿದೆ. 12 ಗಂಟೆ ಆದ್ರೂ ಏನೋ ಎನರ್ಜಿಯಾಗೇ ಇರ್ತೀವಿ. ಅಗ್ಲತ್ತಿದ್ದೀವೇನೋ ಅನ್ನೋ ರೇಂಜಿಗೆ ನಿದ್ದೆನೇ ಬರ್ತಿರಲ್ಲ. ಅಭ್ಯಾಸ ಆಗೋಗ್ಬಿಡ್ತು ಅದು. ಇನ್ನು ಮುದ್ದೆ ಯಾವಾಗ ಅವ್ರು ಬಂದಮೇಲೆ ಮಾಡೋಣ ಅಂತೇಳಿ. ನನಗೆ ನಂಗೆ ಸಖತ್ತು ಕೇರ್ ತೊಗೋತೀನಿ. ಅವ್ರಂದ್ರೇ ಒಂಥರ ನನಗೆ ಲವ್ವು. ಯಾವಾಗಲೂ ಅಷ್ಟೇ ಅವ್ರು ಹೇಳ್ತಿರ್ತಾರೆ ಮಾಡಿಟ್ಟು ಮಲ್ಕೊಂಬಿಡು ಅಂತ. ನನಗೆ ನಿದ್ದೆ ಬರೋಲ್ಲ. ಆಮೇಲೆ ಅವರು ಒಂದೊಂದು ಸಲ 1:30 2 ಗಂಟೆಗೆ ಬಂದಾಗ ಪೂರ್ತಿ ತಣ್ಣಗಾಗಿರುತ್ತೆ. ಎಷ್ಟೇ ಲೇಟಾಗಿ ಮಾಡಿದ್ರು ಕೂಡ ಪೂರ್ತಿ ತಣ್ಣಗಾಗಿರುತ್ತೆ. ನನಗೆ ತಣ್ಣಗೆ ತಿನ್ನಿಸೋದು ಅಷ್ಟು ನನಗೆ ಇಷ್ಟ ಆಗಲ್ಲ. ಹೊರಗಡೆಯಿಂದ ಅಷ್ಟೊಂದು ಟ್ರಾಫಿಕಲ್ಲೆಲ್ಲ ಗಾಡಿ ಓಡಿಸಿ ಸುಸ್ತಾಗಿ ಬಂದಿರ್ತಾರೆ. ನೆಮ್ಮದಿಯಾಗಿ ಒಂದು ಬಿಸಿ ಮುದ್ದೆ ಊಟ ಮಾಡಿ ಮಲ್ಕಿದ್ರೆ ಮನಸ್ಸು ತಂಪಂತ ಅನಿಸುತ್ತೆ. ಅವ್ರಿಗೆ ತಂಪಂತ ಅನಿಸುತ್ತೋ ಇಲ್ವೋ ಗೊತ್ತಿಲ್ಲ. ನಾನಂತೂ ಆ ಥರ ಮಾಡ್ತೀನಿ. ಸೊ ಹಾಗಾಗಿ ಅವ್ರು ಬಂದಮೇಲೆ ಮುದ್ದೆ ಮಾಡೋಣ ಅಂತೇಳಿ ಇವಾಗ ನಾನು ಪುನರ್ವು ಊಟ ಮುಗಿಸ್ಕೊಳ್ತಾ ಇದ್ದೀವಿ. ಅವರೆಕಾಳು ಸಾರು ಮಾಡಿದ್ದು ಬೆಳಗ್ಗೆ. ಇವತ್ತು ರೆಸಿಪಿ ತೋರ್ಸೋಕ್ಕಾಗಿಲ್ಲ. ಏಕೆ ಅಂತಂದರೆ ಬೆಳಗ್ಗೆನೇ ನಾನು 5:30ಗೆ ಅಡುಗೆ ಮಾಡೋದನ್ನೆಲ್ಲ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ತುಂಬ ಫ್ರೆಂಡ್ಸ್, ಸಾಹೇಬ್ರು ಅಲ್ಲಿರೋದೆಲ್ಲ ತುಂಬಿಡ್ತಾ ಇದ್ದಾರೆ. ಮನೆ ಕ್ಲೀನ್ ಮಾಡ್ತಾ ಇದ್ದಾರೆ. ತುಂಬು ಫಸ್ಟು. ಟ್ರಿಕ್ಸ್ ನೋಡಿ ಫ್ರೆಂಡ್ಸ್. ಟ್ರಿಕ್ಸಾ? ಸೋಂಬೇರಿಗೆ ಟ್ರಿಕ್ಸ್ ಬೇರೆ ಬೇಕು. ತುಂಬ ಇನ್ನೇ ಇಲ್ಲ. ನಾನೇನು ಚಲ್ಲಿ ಇದ್ದೇನೆ ಹೆಲ್ಪ್ ಮಾಡೋಕ್ಕೆ. ನೀನೇ ತಾನೆ ತುಂಬ ಮಂಕಂತಾನೆ. ಶಿವ ಆಫ್ ಹಂಗಾರೆ ಮತ್ತೆ ಸರಿ ಶಿವ ಆಫ್ ಮಾಡೋಣ. ಮತ್ತೊಂಬು
ಇದೆಲ್ಲ ಏನು ನಾನು ಅಡ್ಡಿದ್ನೇನೋ ಏನು ಡವ್ ಮಾಡ್ತೀಯೋ ಅಪ್ಪ ಅದರೇ ಏನು ಡವ್ ಮಾಡ್ತೀಯೋ ನೋಡು ಫೈಟಿಂಗ್ ಬೇರೆ ಆಡ್ತಾನೆ ಇನ್ನು ಇದಕ್ಕೆ ತುಂಬಿಟ್ಕೋಬೇಕು ಆಯ್ತಾ ಡೈಲಿ ಇದಕ್ಕೆ ತುಂಬಿಟ್ಕೋಬೇಕು ಮತ್ತೆ ಹಂಗೆ ತುಂಬಿಡ್ಬೇಕು ತಡಿ ಕಟ್ಕೊಡ್ತೀನಿ ಉದ್ರೋಗ್ತವೆ ನೋ ಅಂದರೆ ಮತ್ತೆ ಅದನ್ನೇ ಹಂಗೆ ಇಟ್ಕೊಂಡು ಕೂತ್ಕೊಂತೀಯಾ ಸೌಂಡ್ ಕೊಡ್ತೀನಿ ಅದನ್ನ ಹಂಗೆ ಇಟ್ಕೊಂಡು ಕೂತ್ಕೋತೀಯಾ ಇವತ್ತು ಮತ್ತೆ ಚಲ್ತೀಯಾ ಬೆಳಗ್ಗೆ ಚೆಲ್ಬೇಕು ಆಯ್ತಾ ಈಗಲ್ಲ ಬೆಳಗ್ಗೆ ಚೆಲ್ಕೊಂಡು ಇಟ್ಟಿಡು ಉದ್ರೋಗ್ತವೆ ನೋಡು ಬಿಡಲ್ಲ ಐ ಲವ್ ಯು ಸೋ ಮಚ್ ಹೆಂಗೆ ನಾನು ಸೂಪರ್ ಹೀರೋ ಪುನರ್ವು ಗೌಡ ಯಾರು ನೀನು ಪುನರ್ವು ಗೌಡ ಪೀ ಕ್ಯೂಟಿ ಪೈ ಊಟ ಆಯಿತು ನಂದು ಪುನರ್ದು ಆಯಿತು ಪುನಃ ಇವತ್ತು ಬೇಗ ಬರ್ತಾರಂತೆ 11:15 11:45 ಅಷ್ಟೊಳಗೆ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಅವ್ರು ಬಂದಮೇಲೆ ಮುದ್ದೆ ಮಾಡೋಣ ಅಂತ ಅವರೆಕಾಳು ನೆನೆಸಿಟ್ಟಿದ್ದೆ ಸೊ ಅವರೆಕಾಳನ್ನ ಚಿಲ್ಕಿಸ್ಬೇಕು ಅಂದರೆ ಇರಿಸ್ಬೇಕು ಈ ಥರ ಸಿಪ್ಪೆ ತೆಗಿಬೇಕು ಸೊ ಇವಾಗ ನಾಳೆ ತಿಂಡಿಗೆ ಏನು ಮಾಡೋದು ಅಂತ ಯೋಚನೆ ಮಾಡಿ ಅದನ್ನು ಪ್ರಿಪೇರ್ ಮಾಡಿಕೊಂಡು ಇನ್ನು ಅವರೆಕಾಳನ್ನ ಚಿಲ್ಕಿಸ್ಬೇಕು ಸೊ ಪುನಃ ಬಂದಾಗ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾದ್ರೆ ಮಾಡ್ತೀನಿ ಇಲ್ಲಾಂದರೆ ನೋಡೋಣ ಫ್ರೆಂಡ್ಸ್ ಹೆಂಗಾಗುತ್ತೆ ಅಂತ ಹಾಗೆ ಲೈಕ್ ಮಾಡೋದು ಶೇರ್ ಮಾಡೋದು ಕಮೆಂಟ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಈಗ ಹೆಂಗೆ ಸಪೋರ್ಟ್ ಮಾಡ್ತಿದ್ದೀರಾ ಹಂಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಸೊ ಬನ್ನಿ ಇನ್ನು ನಾನು ಕಾಳೆಲ್ಲ ಇಸ್ಕಿ ನನ್ನ ಕೆಲಸಗಳು ಮುಗಿಸ್ಕೊಳ್ಳೋ ಅಷ್ಟರೊಳಗೆ 11:15 ಆಗ್ತಾ ಬಂತು ಸೊ ಹಾಗಾಗಿ ಕಾಳೆಲ್ಲ ಇಸ್ಬಿಟ್ಟು ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮುದ್ದೆಗೆ ಇಟ್ಕೊಂಡೆ ಪುನರ್ವೂ ಕೂಡ ಬಂದ ಅಲೋ ಅನ್ನಿಸ್ತೀನಿ ರಾತ್ರಿ 12 ಗಂಟೆಯಲ್ಲಿ ಏಯ್ ಓದೇ ಬಿಡ್ತೀನಿ ಸುಮ್ಮನೆ ಇರು ಗಾಡಬಾರ್ದು ಪುನರ್ವು ಓದೇ ಬೇಕಾ ಫ್ರೆಂಡ್ಸು 11:15 ಆಗಿದೆ ಟೈಮು ಎಷ್ಟಾಯ್ತು ಟೈಮ್ ತಡಿ ನೋಡ್ತೀನಿ 11:37 11:37 ರಾತ್ರಿ ಇರಲಿ ನೀನು 11:37 ಆದ್ರೂ ಮಂಕೊಂಡಿದ್ವಲ್ಲ ನಿನ್ಗೇನು ಮಾಡೋಣ ನಾನು ಏನೋ ಮಾಡೋಣ ಇಷ್ಟೊತ್ತು ನಾನು ಮುದ್ದೆ ಮಾಡ್ತಿದ್ದೀನಿ ಫ್ರೆಂಡ್ಸ್ ಗಂಡನ ಮೇಲೆ ಲವ್ ಜಾಸ್ತಿ ನನಗೆ ನಿನ್ನ ಮೇಲೆ ಇಲ್ಲ ಪಪ್ಪನ ಮೇಲೆ ಅಷ್ಟೇ ಲವ್ ನನಗೆ ಯಾಕೆ ಹೇಳು ನೀನು ಹೇಳಲ್ವಲ್ಲ ಏನು ಹೇಳ್ಕೊಟ್ಟಿದ್ದಲ್ಲ ಹೇಳಲ್ವಲ್ಲ ಹಂಗಾಗಿ ನೀನು ಯಾಕೆ ಬಿಕ್ಲಿಸ್ತಾ ಇರೋದೀಗ ಅಂತ ಎಂತಿರೋದು ಯಾಕೆ ಆಗಲಿ ಓದೆ ಕೊಟ್ಟಿದ್ದಕ್ಕಲ್ವಾ ಯಾಕೆ ಓದೆ ತಿಂದಿದ್ದೀನು ಅದಕ್ಕೆ ನಿನ್ನ ಮೇಲೂ ಲವ್ ಐತೆ ಹೇಳೀಗ ಯಾಕೆ ಓದೆ ತಿಂದಿದ್ದು ಚಿನ್ನಮ್ಮ ಏನು ಚೆನ್ನಾಗಿ ಹೇಳಲಿಲ್ಲ ಅಕ್ಷರನ ದೊಡ್ಡ ಬಡ್ಡಿದೇನು ಗೊತ್ತಲ್ರಲ್ಲ ಇದು ಓದೆ ತಿಂದ್ರುವೆ ನೀನು ಹಂಗೇನೆಯಾ ಅವಾಗಿಂದ ಮರ್ತ್ಬಿಡೋದಾ ಹೇಳ್ಕೊಟ್ಟಿದ್ದು ಮರ್ತ್ಬಿಡೋದೇನಾ ನೀವು ನಾಳೆಗೆ ಒದೆ ತಿಂತೀರಾ ಮತ್ತೆ ನಾಳೆಗೆ ಒದೆ ತಿಂತೀರಾ ದೊಡ್ಡ ಬಡ್ಡಿ ನೆನಪಿಲ್ಲ ಅನ್ನು ನೆನಪಿಲ್ವಾ ಎಲ್ಲ ಪಲ್ಲಿನೇ ಇಲ್ಲ ಮನೇಲಿ ಹೌದಾ ಮಂಕಣಲ್ವಾ ನಿದ್ದೆ ಬಂದಿಲ್ವಾ ಆಗ್ಲೂ ಮತ್ತೆ ಹೇಳ್ಕೊಡ್ಬೇಕಾದ್ರೆ ನಿದ್ದೆ ಬಂದೈತೆ ಅಂತ ನಾಟಕ ಆಡ್ತಿದ್ದೆ ಏಕೆ ಹಂಗಾರೆ ಹೇಳಿ ಮತ್ತೆ ಹೇಳ್ಕೊಡ್ತೀನಿ ನೋಡಿ ಕುತ್ಕ ಇಲ್ಲ ಈಗ ನೋಡಿ ಕುತ್ಕೊಂಡು ಏನು ಪ್ಲೀಸು ಬತ್ತಾಯ್ತಾ ಹಂಗಾರೆ ಹೇಳ್ಕೊಡ್ತೀನಿ ನೋಡಿ ಈಗ ನಿದ್ದೆ ಮತ್ತೆ ಬರುತ್ತೆ ಚೆನ್ನಾಗಿ ಬರುತ್ತೆ ಅವಾಗ ನಿದ್ದೆ ಹೌದಾ ತಪ್ಪೇಳಿ ಎಷ್ಟೊದೆ ತಿಂದೆ ದಡ್ಡನಾಗ್ತೀಯ ಬುದ್ಧಿವಂತ ಆಗ್ತೀಯ ನೀನು
ಹಾಕ್ತೀನಿ. ಕರೆಕ್ಟಾಗಿ ಹೇಳು, ಏನಾಗ್ತಿ ದೊಡ್ಡನಾದ್ಮೇಲೆ? ಕಸಾಯ ಏನಾಗ್ತೀಯಾ ಆಫೀಸರ್ ಆಗ್ತೀಯಾ? ನಿಜ? ಈಗ ಹಿಂಗೆ ತಪ್ಪು ಹೇಳಿದ್ರೆ ಆಫೀಸರ್ ಆಗ್ತೀಯ ನೀನು? ಇಲ್ಲ. ಮತ್ತೆ ನೀಟಾಗಿ ಹೇಳೋದು ಕಲಿತೀಯಾ? ಈಗ ನೀಟಾಗಿ ಹೇಳೋದು ಕಲಿತೀಯಾ? ಕಲಿತೀನಿ. ಹಲೋ 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 ಹಲೋ. ಕರಗ್ರೆ ವಸತಿ ಲಕ್ಷ್ಮಿ ಹೇಳು. ಕರಾಗ್ಲೆ ಕರಾಗ್ಲೆ ಹ್ಞೂ ಮತ್ತೆ ಇಲ್ಲಿ ಹ್ಞೂ ಮತ್ತೆ ಇಲ್ಲಿ ಮಧ್ಯದಲ್ಲಿ ಏನಿರುತ್ತೆ? ಮಧ್ಯದಲ್ಲಿ ಗೌರಿ ಸೀತಾಗೌರಿ. ಗೌರಿ. ಏಯ್, ಕರ ಮಧ್ಯೆ ಸರಸ್ವತಿ ಕಣೋ, ಸೀತಾಗೌರಿ ಅಲ್ಲ. ಕರಮೂಲೆ 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 ಸೀತಾಗೌರಿ. ಗೌರಿ. ಫಸ್ಟು ಕರಗ್ರೆ ಪಟ್ಟು ಕರಾಗ್ಲೆ ವಸತೆ ಲಕ್ಷ್ಮಿ. ಲಕ್ಷ್ಮಿ. ಕರಮಧ್ಯೆ ಕರಮಧ್ಯೆ ಸರಸ್ವತಿ. ಸರಸ್ವತಿ. ಕರಮೂಲೆ ಕರಮೂಲೆ ಸೀತಾಗೌರಿ. ಗೌರಿ. ಪ್ರಭಾತೆ ಟೊಮಾಟ ಕರದರ್ಶನಂ. ಕರದರ್ಶನಂ. ಈಗ ಗೊತ್ತಾಯ್ತಾ? ಅಮ್ಮ, ಈ ಕರಾಗ್ಲೆ ಅಂದ್ರೆ ಏನು ನನಗೆ ಗೊತ್ತಿಲ್ವಲ್ಲ. ಇಲ್ಲಿ ಕರಾಗ್ರೆ ಅಂದರೆ ಇದು. ಅಡ ಹ್ಞೂ, ಉಗ್ರುನ. ಉಗ್ರು ಅಲ್ಲ ಮಗನೆ. ಕರಾಗ್ರೆ ಅಂದರೆ ಕೈಯಿನ ಮೇಲ್ಭಾಗ, ಇಲ್ಲಿ ಇದು ತುದಿ. ಅಲ್ಲಿ ಲಕ್ಷ್ಮಿ ದುಡ್ಡು ಇರುತ್ತಾಳಂತೆ, ಅದಕ್ಕೆ ದುಡ್ಡು ಎಷ್ಟಿದ್ರೂ ಬೇಗ ಖರ್ಚಾಗ್ಬಿಡುತ್ತಲ್ಲ ಅದಕ್ಕೆ. ಈಗ ನೀವು ಮಲ್ಗಲ್ವಾ? ಅಮ್ಮ, ಹ್ಞೂ ಅಮ್ಮ, ಯಾವ ಲೆಕ್ಕ ನಿನಗಿತ್ತ? ಹಾಂ, ಅಮ್ಮ, ನಿಂಗೆ ನೀನು ಯಾವ ಲೆಕ್ಕ ಇತ್ತು ಕಲಿತೀಯಾ? ನಿನಗ ಅಯ್ಯೋ ಖುಷಿಗೆ. ಮೀನಿಗ ಖುಷಿ ಅಂತ ಕರಿತೀವಲ್ಲ. ಅಯ್ಯೋ ಅಮ್ಮ, ಬೆಳ್ವಾಡಿ ಖುಷಿ ಎಲ್ಲ ಕಣೆ. ಫಿಶ್ಶು. ಫಿಶ್ ಖುಷಿನ ಫಿಶ್ ಏನಂತ ಕಲಿತೀಯಾ ಅಂತ. ಅಪ್ಪ, ಖುಷಿ ಅಂತ ಕರಿತೀನಿ. ನಾನಂತೂ ಖುಷಿ ಖುಷಿ ಗುಂಡ ಅಂತೀನಿ. ಮುಖ ನಡಿಯೋ, ಚಿಮ್ಮ ಮುಖ ನಡಿಯೋ. 12 ಗಂಟೆ ಆದರೂ ತೆಗಿಯಲ್ಲ ಅನ್ನವ. ಫೋನ್ ನಾವು ಎದ್ದೇ ಇದ್ದು ನಾವು ಸುಮ್ಮನೆ ಇರವ, ಏನು ಮಾಡ್ತಾರೆ ನೋಡೋಣ ಅಂತ. ಅಯ್ಯೋ ಅಯ್ಯೋ, ಏನು ತಗೊಬಂದಿಲ್ಲ. ಏನು ತಗೊಬರ್ಬೇಕಾಗಿತ್ತಪ್ಪ? ಓ, ಒಂದೇ ತಂದಿರೋದು? ಒಂದೇ ಕಣ ತಂದಿರೋದು. ಓಹೋ, ಒಂದೊಂದು ಬೇರೆ ಕೊಲ್ತಿದ್ಯಾ? ಓಹೋ, ಬಂದ್ಬಿಡಪ್ಪ. ಶುಂಠಿ ಪೇಪರ್ ಮಗನೆ, ಫಸ್ಟ್ ಯಾವ್ದಾರ ಒಂದು ತಿನ್ನು. ಯಾವ್ದು ತಿಂತೀಯಾ? ನಾನು ತುಂಬಿಟ್ಟ ಮೇಲೆ ಮತ್ತೂ ಅಳ್ಳಿದ್ಯಲ್ಲ ದೇವರು ನೀನು. ಮಾಡಿಸ್ಕೊಂಬರ್ಬೇಕು. ಟೈಮ್ ನೋಡ ಎಷ್ಟಾಯ್ತಾ? ಕೆಡ್ದಾಗ ಕಾಣ್ತೀಯಾ? 12 ಗಂಟೆ ಕಣೋ. ಅಪ್ಪ, ಈ ವಸತಿ ಮಾಡ್ಸಲ್ಲ. ಎಬ್ಬರಿನೇ ಚೆನ್ನಾಗಿ ಕಾಣಿಸುತ್ತೆ ಇವನಿಗೆ. ಒಳ್ಳೆ ಇಲ್ಲೆಲ್ಲ ತೆಗಿತಾರೆ, ಇಲ್ಲಿ ಬಿಡ್ತಾರೆ, ಒಳ್ಳೆ ಇದ್ರ ಥರ ಕಾಣಿಸುತ್ತೆ ಅಲ್ವಾ ಕಂದ? ಮಾಡಿದಾವಯ್ಯ ಅಲ್ಲ. ಬೇರೆ ಎಲ್ಕೊಟ್ಟಿಗೆ ಹೋಗೋಣ. ಬೇರೆ ಏರ್ಕೊಟ್ಟಿ ನಿಮ್ಮ ಅಪ್ಪ ಕೊಡ್ತಾನೆ. ಯಾವ ಏರ್ಕೊಟ್ಟು? ಅದೊಂದೇ ನಂಗೆ ಗೊತ್ತಿರೋ ಶಾಪು. ಒಂದು ಎಲ್ಕೊಟ್ಟು ಕೊಟ್ಟಿದ್ದೆ. ಎಲ್ಲಿದೆ? ಬೆಳವರಿ ಒಂದು ಸ್ವಲ್ಪ ದೂರ ಐತೆ ಅತ್ತನೆ. ಅದು ಹೆಂಗೆ ಹೋಗ್ಬೇಕು? ಮೊದಲು ಲೆಫ್ಟ್ ಹೋಗ್ಬೇಕು, ಮತ್ತೆ ರೈಟ್. ಲೆಫ್ಟ್ ಮತ್ತೆ ರೈಟ್ ಹೋದ್ರೆ ಒಂದು ಎಲ್ಕಟ್ ಸಿಗುತ್ತೆ. ಅದು ಚೆನ್ನಾಗಿ ಎಲ್ಕಟ್ ಮಾಡ್ತಾರೆ. ಚೆನ್ನಾಗಿ
ಅಪ್ಪನ ಸೇವಿಂಗ್ ಮಾಡಿಸ್ಕೊಳಕ್ಕೆ ಹೇಳು. ಅಪ್ಪನ ಇದ್ರೆ ತಾನೇ ಮಾಡಿಸ್ಕೊಳಕ್ಕಲ್ಲಿ ಜನ ಹೆಂಗೆ ಅಮ್ಮ ಲೆಫ್ಟ್ ಕಟ್ತಿತ್ತಲ್ಲ ಅಲ್ಲಿ ಚೆವಿಂಗು ಮಾಡ್ಕೊಂತಾರೆ. ಮಾಡ್ಕೊಡ್ತಾರ ಕರ್ಕೊಂಡು ಸೇವಿಂಗ್ ಮಾಡಿಸ್ಕೊಂಡು ಸೇವಿಂಗ್ ಮಾಡಪ್ಪ. ಸೇವಿಂಗ್ ಮಾಡ್ಕೊಂಡು ನೀನೇ ಮಾಡ್ಕೋಬೇಕು. ಹೊರಗಡಪ್ಪ ಆಡಲ್ಲ ನೋಡಿ ಈಗ ಹೆಂಗೆ ಆಡ್ತೈತೆ. ಯಾಕೆ ಅದಕ್ಕೆ ಹಂಗೆ ಅದು ನೈಟ್ ಹೊತ್ತಾದ್ರೆ 2 ಗಂಟೆ ತಗ ಮಂಕಾಡ್ತಾನೆ ಆಟ ಆಡ್ತಾನೆ. ಅಗ್ಲದ್ ಮಂಗ್ಸಿರೋ ಮಂಕಣಲ್ ಗಣಪ ಇವಾಗ ಅಲ್ಲಿಯ ನೀರು ಕುಡಿಯೋಕೆ ನಾನೇ ಬರ್ತೀನಿ. ಏನ ನೀನು ರಾತ್ರಿ ನೀರು ಕುಡಿಯೋಕೆ ಹೋಯ್ದ ಮತ್ತೆ ಮತ್ತೆ ಯಾಕೆ ಜಗಳಾಡಿರಿ ರಾತ್ರಿ? ಯಾಕೆ ಜಗಳಾಡಿರಿ? ಮತ್ತೆ ಎದ್ದು ಮಂಗ್ ಓಡಾಡಿದ್ರೆ ಆಮೇಲೆ ಮಾಡ್ತಿರ್ತೀನಿ ಈಗ ತಿಳ್ಕೊಂಡು ಹಿಂದು ಜಾರ್ಕೊಂಡ್ ಬಂದು ಬಾಡದಕ್ಕೆ ಆಮೇಲೆ ಎದ್ದು ಒಂದೊಂದೇ ಹೆಜ್ಜೆ ಅಪ್ಪ ನಮ್ಮ ಬೆಡ್ಶೀಟ್ ಅಲ್ವಾ ಅದು ನಿಂದು ಒತ್ಕ ಇದು ಯಾವ್ದೋ ಒಂದು ಸುಮ್ಕೆ ನಾನು ಇಟ್ಕೊಳ್ಳಲ್ಲ ಹಂಗೆ ಕೆಳಕ್ಕೆ ಹಾಕು ಹಂಗಲ್ ಕಣವು ಹಿಂಗಾಕಿ ಹೇಳ್ಕೊಡು. ಹಾಂ ಈಗ ಹೇಳ್ಕೊಡು. ರಸ ಹ್ಞೂ ಅರಸ ಕರೆಕ್ಟು. ಋಷಿ ನಿಂಗೇನು ಗೊತ್ತಿಲ್ವಾ? ಮರ್ತೋಯ್ತಲ್ಲ ಮತ್ತೆ ಹೇಳ್ಕೊಟ್ರೆ ಕರೆಕ್ಟಾಗಿ ಹೇಳಿರೆ ಬಿಡು. ಆನೆ ಔಷಧ ಕರೆಕ್ಟಾಗಿ ಹೇಳಿದೆ. ಒಡರ ಅಷ್ಟೇ ಈಗ ಸೂಕ್ಟಾಗಿ ಹೇಳ್ದಾಗ ತೋಳ ತೋಳ ಬರೀ ತೋಳ. ಗಾಳಿಪಟ ಯಕ್ಷಗಾನ ಅದಕ್ಕೆ BJP ಹೂವ ಕಮಲ ಹೆಂಗೆ ಮಗ ಏಯ್ ಹಂಗೆ ಚಾಟ್ ಅರ್ಧೋಗುತ್ತೆ ಬಂಗಾರ ನಿಧಾನ. ಈಚಲು ಮರ ಉಂಗರ ಬರೀ ಉಂಗುರ ಮಗನೆ ಉಂಗುರ ಅಷ್ಟೆ. ಚಿನ್ನದ ಉಂಗುರ ಎಲೆ ಯಾಕವ ಎಲೆ ಕರೆಕ್ಟ್ ಕಣವ. ನಿಮ್ಮ ಮಾಮ ಎಲೆ ನಿಮ್ಮ ಮಾಮ ನಾನು ಆಫೀಸರ್ ಆಗ್ತೀನಿ ನೀನಾಗು. ಜೋರಾಗಿ ಹೇಳ್ರಿ. ಚಿನ್ನು 12:30 ನಿಂಗೆ ಅದಕ್ಕೆ ಹಿಂಗ ಔಷಧ ಅಂತ ಹೇಳ್ತಾರ. ಅಕ್ಷರಗಳು ವರ್ಣಮಾಲೆ. ಹೇಳು ಹೇಳ್ಕೊಡು. ಡಬ್ಬು ಅದೇ ಬಿಡು ಡಬ್ಬು ತಾನೆ ಅದು ಹೇಳವ ಏನವ ಆಯ್ತು ಸರ್ ಮುಗಿತಾ ಮತ್ತೆ ಹೇಳ್ಕೊಡಿ ಬೇಗ. ಅದು ಯಾವುದು ಊಟ ಅವೆಲ್ಲ ಅಕ್ಷರ
ಅದು ಸರ್ ಬಟ್ಟೆ. ಅಯ್ಯೋ ಅಯ್ಯೋ ಪಕ್ಕದಲ್ಲಿಲ್ಲ ಅದೇನು ಬ್ಯಾಗ್. ಬ್ಯಾಗ್ ಐತೆ ಮತ್ತೆ ಅಲ್ಲಿ ಎತ್ಲೇನು ಅಂತಾರು ಪಿಕಾಚಿ. ಪಿಕಾಚು. ಪಿಕಾಚ ಅಟ್ಲು ಎತ್ಲು. ನೀನು ಅದನ್ನೆಲ್ಲ ಬಿಡು, ಜನರಲ್ ನಾಲೆಡ್ಜ್ ಬಿಟ್ಟು ಫಸ್ಟು ಇದನ್ನ ಹೇಳ್ಕೊಡು. ಇದು ಎಲ್ಲ ಹೇಳು. ಇದು ಆಯ್ತಾ? ಇಂಥದ್ದು ರಂಗೋಲಿ, ನಿಮ್ಮ ಅಂಬಿಡ್ಸ್ತಳದ ಅದು ರಂಗೋಲಿ. ಇದಾ ಚತ್ಕೋಣ. ಸತ್ಕೋಣ. ಚತ್ಕೋಣ. ಸಪ್ತಕೋಣ. ಅಪ್ಪ ನನ್ನ ಮಗಿಗೆ ಬತ್ತೈತೆ, ನಿಂಗೆ ಬತ್ತ ಇಲ್ವಲ್ಲಪ್ಪ? ಅಂತ ಹೇಳುವ ನಾವು ಒಂದು ಸ್ವಲ್ಪ ಪ್ರಾಣಿಗಳು ಅಂತೆಲ್ಲ ಕಲಿ. ಈಗ ಇದೇನು ಇದು ಮತ್ತೆ ಇದು ಎರಡು ಏನಂತ ಹೇಳು. ಎರಡು ಉಂಡ. ಯಾವ ಇದು ಯಾರು ಇದು ಕರೆಕ್ಟಾಗಿ ಅವ್ರು ಕೇಳು. ಋಷಿ. ಇಲ್ಲ ಜನ ರುಚಿ ಅಂತ ನೋಡು. ಋಷಿ. ಅವ ಹೇಳು. ಋಷಿ. ಮುಗಿತ ಸರ್ಸ್ಬೋದು. ಇಲ್ಲ ಮಂಕಬೋದಾ? ಇಲ್ಲ ಕೋಲಿನೂ ಮಂಕಂಡಿಲ್ಲ. ಕೂದೇನು ಮಂಕಂಡಿಲ್ವಾ? ಇಲ್ಲ ಚಳಿ ಆಗ್ತಿತ್ತಾ? ಹಂಗಾರೆ ನನ್ನ ಕ್ಯಾಬ್ನ ಹಾಕು, ಚೆನ್ನಾಗಿರುತ್ತೆ. ನನ್ನ ಕ್ಯಾಬ್ನ ಹಾಕು. ನೀವೇ ಯಾಕೆ ಸಣ್ಣ ಹಾಕೊಂಡು ಬರೋದು? ನಾನು ಪುಟ್ಟ ಪಾಪು ಅಲ್ಲ. ಆಯ್ತು ಹಾಕ್ತೀನಿ. ಇಲ್ಲವು ಓಡ್ಲಿಲ್ಲ ಅಂದ್ರೆ ತುಂಬಾ ದುಡ್ಡು ಬರಲ್ಲ. ನೀನು ಎಕ್ಸಾಮ್ ಅಲ್ಲಿ ಫೇಲ್ ಆಗ್ತೀಯ, ಆವಾಗ ನಿನ್ಗೆ ಬೀಡಲೆ ಕಸ ಗುಚ್ಚೋನ್ ಆಗ್ತೀಯ, ಆವಾಗ ನಿನ್ ದುಡ್ಡು ಬರಲ್ಲ. ಕೆಲಸ ಮಾಡ್ಲೆ ನಿನಗೆ ದುಡ್ಡು ಬಂದೆ ನಿನ್ಗೆ. ನೀನ್ ದುಡ್ಡು ಬಂದ್ರೆ ಕರೋಡ್ಪತಿ ಆಗ್ತೀಯ. ಕರೋಡ್ಪತಿ? ನಾನೀಗ ಕೆಲಸ ಮಾಡ್ತಾ ಇದ್ದೀನಲ್ಲ, ದುಡ್ಡು ಬರ್ತೈತಲ್ಲ. ಅಯ್ಯೋ ಇನ್ನೊಂದು ಸ್ವಲ್ಪ ಕಷ್ಟಪಡು. ಕಷ್ಟಪಡು. ಪಡಿಸ್ತೀರಪ್ಪ, ಕಷ್ಟ ಪಡಿಸ್ತೀರ ನೀವು. ಕಿವಿಗೆ ತಿಳ್ಕೊಂಡಿಯಾ? ಓದಿಲೆ ಓದ್ತೀರೇನಾಗ್ತೀವಿ? ಓದಿಲೆ ಒಳ್ಳೆಯವನಾಗ್ತೀಯ. ಸ್ವಲ್ಪ ಹೇಳು. ಗಾಡಿ ನಾ ಕೇಳತನ ಸುಮ್ಮನಿರ್ಬೇಕು. ತೆಟ್ಕೋಣ ಪಟ್ಟು. ಷಟ್ಕೋಣ ಇದೈತೆ. ಷಟ್ಕೋಣ. ಸ್ವಲ್ಪನೂ ಅಂತಾರೆ. ಸರ್ಪ ಇದೈತೆ. ಸ್ವಲ್ಪ ಇದೆ. ಅದನ್ನ ಟಗರು ಪಲ್ಯ ಇದೈತೆ. ಇದೆ. ಗಡಿಯಾರ. ಗಡಿಯಾರ ಇಲ್ಲೇ ಇಲ್ವಾ? ಇದೆ. ಜವಾನ. ನೋಡ ನೋಡೋಣ. ಮತ್ತೆ ಇದು ಟಸ್ಸೆ. ಮದು ಇದು ನಾನ್ ಕೇಳಿದ್ ನೀನ್ ತೋರಿಸ್ಬೇಕು, ನೀನ್ ಕೇಳಿದ್ದಲ್ಲ. ತೋರ್ಸವ ಟಸ್ ಎಲ್ಲಿದೆ? ಎಲ್ಲಿದ್ದೇನು ಕಣ್ಬಿಟ್ಟು ನೋಡು. ತೋರ್ಸು ನಂಗೆ ನೀನು. ಇಲ್ಲೇ ಅಲ್ವಾ? ಅಲ್ಲೇ. ಹಿಂಗೆ ನನ್ನ ಮಗ ಶಂಕ. ಹಿಂಗೆ ಹೆಂಗ್ ಪ್ರಿಪೇರ್ ಮಾಡೀನಿ? ಈಗ ಹೇಳು. ಹೇಳು. ನಂಗೆ ಕ್ಯಾಪ್ ಕೊಡೋಳು ಹೇಳು. ಹೆಂಗೆ ನನ್ನ ಮಗ? ಬಂಗಾರಿ, ಸೂಪರ್ ಬಂಗಾರಿ. ಕ್ಯಾಪ್ ಕೊಡಲ್ವಾ? ಪಪ್ಪನ್ ಕ್ಯಾಪ್ ಕೊಡು. ತಳ ಕ್ಯಾಪ್ ಹಾಕಳ. ಕ್ಯಾಪ್ ಹಾಕಿ ನಾವು ಈಗ ಹೇಳು. 5 ಬೆರಳು. ನನ್ನ ಮಗ ಗೊತ್ತು, ನನ್ನ ಮಗ ತೋರಿಸುತ್ತೆ. ಹೇಳಪ್ಪ 5 ಎಲ್ಲಿತಪ್ಪ? ಗುಡ್. ಹೆಂಗೆ? ಚೆಂಡು. ತರಕಾರಿ. ಕರೆಕ್ಟಾಗಿ ತೋರಿಸು ಮಗನೇ. ಧನುಸ್ಸು. ಇನ್ನು ಇವತ್ತಿನ ವ್ಲಾಗ್ ಕೂಡ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ವ್ಲಾಗ್ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಯಾರೆಲ್ಲ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್.